ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿಯಲ್ಲಿ ಸೋತಿರುವಂತ ಭಾರತ ನಾಳೆಯಿಂದ ಅದೇ ನ್ಯೂಜಿಲೆಂಡ್ ವಿರುದ್ಧ ಟಿ20 ಸರಣಿಯಲ್ಲಿ ಕಣಕ್ಕಿಳಿಯಲಿದೆ. ಆನಂತರ ಡೈರೆಕ್ಟ್ ಟಿ20 ವಿಶ್ವಕಪ್ನಲ್ಲಿ ಭಾರತದ ಫೈಟ್ ಶುರುವಾಗುತ್ತೆ. ಹೀಗಿರುವಾಗಲೇ ವಿಶ್ವಕಪ್ಗೆ ಸೆಲೆಕ್ಟ್ ಆಗಿದ್ದ ಭಾರತದ ಇಬ್ಬರು ಆಟಗಾರರು ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ. ಅಷ್ಟಕ್ಕೂ ಯಾರು ಆ ಆಟಗಾರರು, ಏನಾಯಿತು, ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜನವರಿ 18ರಂದು ಏಕದಿನ ಸರಣಿಯ ಕೊನೆ ಪಂದ್ಯ ಮುಗಿದಿದ್ದು, ಜನವರಿ 21ರಿಂದ 5 ಪಂದ್ಯಗಳ ಟಿ20 ಸರಣಿ ಆರಂಭವಾಗಲಿದೆ. ಆದ್ರೆ ಈಗ ತಂಡದ ಇಬ್ಬರು ಪ್ರಮುಖ ಆಟಗಾರರೇ ಸರಣಿಯ ಜೊತೆ ಟಿ20 ವಿಶ್ವಕಪ್ ಟೂರ್ನಿಂದಲೂ ಕೂಡ ರೂಲ್ಡ್ ಔಟ್ ಆಗಿದ್ದಾರೆ. ಭಾರತಕ್ಕೆ ಇದೇ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತಾ ಎನ್ನುವಂತ ಆತಂಕ ಮೂಡಿಸಿದೆ. ತಿಲಕ್ ಜೊತೆ ವಾಷಿಂಗ್ಟನ್ ಸುಂದರ್ ಔಟ್. ಭಾರತದ ಬ್ಯಾಟಿಂಗ್ನ ಪ್ರಮುಖ ಆಟಗಾರನಾಗಿರುವಂತ ತಿಲಕ್ ವರ್ಮಾ ಈಗಾಗಲೇ ಇಂಜುರಿ ಕಾರಣದಿಂದ ನ್ಯೂಜಿಲೆಂಡ್ ವಿರುದ್ಧದ ಮೊದಲ 3 ಪಂದ್ಯಗಳಿಂದ ಹೊರಬಿದ್ದಿದ್ರು. ಇದರ ಬೆನ್ನಲ್ಲೇ ವಾಷಿಂಗ್ಟನ್ ಸುಂದರ್ ಕೂಡ ಟಿ20 ಪಂದ್ಯಗಳನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ತಿಲಕ್ ವರ್ಮಾ ಇತ್ತೀಚೆಗಷ್ಟೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಟಿ20 ವಿಶ್ವಕಪ್ನಲ್ಲಿ ಭಾರತ ಜರ್ನಿ ಶುರುವಾಗುವಂತ 1 ವಾರದ ಮುಂಚೆಯಷ್ಟೇ ನ್ಯೂಜಿಲೆಂಡ್ ವಿರುದ್ಧ ಟಿ20 ಸರಣಿ ಮುಗ್ದಿರುತ್ತೆ. ಸೊ ಆ ಟೈಮಲ್ಲಿ ಈ ಇಬ್ಬರು ಆಟಗಾರರು ಫಿಟ್ ಆಗಿ ಕಂಬ್ಯಾಕ್ ಮಾಡೋದು ಡೌಟ್ ಇದೆ. ಸೊ ಇಬ್ಬರು ಆಟಗಾರರು ICC ಇವೆಂಟ್ನಿಂದ ಹೊರಗುಳಿಯುವಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಈಗಾಗಲೇ ಇವರ ಬದಲಿಗೆ ಅಂದರೆ ತಿಲಕ್ ವರ್ಮಾ ಬದಲಿಗೆ ಶ್ರೇಯಸ್ ಅಯ್ಯರ್ ಹಾಗೆ ವಾಷಿಂಗ್ಟನ್ ಸುಂದರ್ ಬದಲಿಗೆ ರವಿ ಬಿಷ್ಣೋಯ್ ಅವರನ್ನ ರಿಪ್ಲೇಸ್ಮೆಂಟ್ ಮಾಡಲಾಗ್ತಾ ಇದೆ. ಆದರೆ ತಿಲಕ್ ಭಾರತದ ಪ್ರಮುಖ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರು, ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್. ಇಬ್ರು ಮೆನ್ ಇನ್ ಬ್ಲೂ ತಂಡದ ಯಶಸ್ವಿ ಪ್ಲೇಯರ್ಗಳೇ. ಆದ್ರೆ ಈಗ ಇಂಜುರಿ ಕಾರಣಕ್ಕೆ ವಿಶ್ವಕಪ್ನು ಕೂಡ ತಪ್ಪಿಸಿಕೊಳ್ಳುವಂತ ಆತಂಕದಲ್ಲಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಭಾರತದ ಅಭಿಯಾನ ಫೆಬ್ರವರಿ 7ರಿಂದ ಅಮೆರಿಕ ವಿರುದ್ಧ ಶುರುವಾಗುತ್ತೆ. ಅಂದ್ರೆ ಮೊದಲ ಪಂದ್ಯ USA ವಿರುದ್ಧ ಇರುತ್ತೆ. ಅಂಡ್ ನೆಕ್ಸ್ಟ್ ಫೆಬ್ರವರಿ 15ರಂದು ಪಾಕಿಸ್ತಾನ ವಿರುದ್ಧ ಭಾರತ ಅಖಾಡಕ್ಕಿಳಿಯಲಿದೆ. ಇನ್ನು ಟೂರ್ನಿಯ ಫೈನಲ್ ಪಂದ್ಯ ಮಾರ್ಚ್ 8ರಂದು ನಡೆಯಲಿದೆ. 20 ತಂಡಗಳಲ್ಲಿ 8 ತಂಡಗಳು ಸೂಪರ್ 8ನಲ್ಲಿ ಭಾಗವಹಿಸಲಿವೆ. ಅಲ್ಲಿಂದ 4 ತಂಡಗಳು ಸೆಮೀಸ್ಗೆ ತಲುಪಲಿದ್ದು 2 ತಂಡಗಳು ಫೈನಲ್ನಲ್ಲಿ ಆಡಲಿವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದೇ ಫೈನಲ್ ಪಂದ್ಯ ನಡೆಯಲಿದೆ. 2 ವರ್ಷಗಳ ಬಳಿಕ ಟಿ20 ತಂಡಕ್ಕೆ ಶ್ರೇಯಸ್. ಇನ್ನು ಶ್ರೇಯಸ್ ಅಯ್ಯರ್ 2 ವರ್ಷಗಳ ಬಳಿಕ ಭಾರತ ಟಿ20 ತಂಡಕ್ಕೆ ಕಂಬ್ಯಾಕ್ ಮಾಡ್ತಿದ್ದಾರೆ. 2023ರ ಡಿಸೆಂಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಬಾರಿಗೆ ಆಡಿದ್ರು. ಇದಾದ್ಮೇಲೆ ಡೊಮೆಸ್ಟಿಕ್ನಲ್ಲಿ ಅಬ್ಬರಿಸಿದಂತ ಶ್ರೇಯಸ್ 2024ರಲ್ಲಿ KKR ತಂಡವನ್ನ IPL ಪ್ರಶಸ್ತಿಗೆ ಮುನ್ನಡೆಸಿದ್ರು. ಅಂದ್ರೆ ನಾವಿಲ್ಲಿ ಹೇಳ್ತಾ ಇರೋದು ಟಿ20 ಫಾರ್ಮೆಟ್ನಲ್ಲಿ. ಅಂಡ್ ನೆಕ್ಸ್ಟ್ 2025ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಫೈನಲ್ಗೆ ಲೀಡ್ ಮಾಡಿದ್ರು. ತಮ್ಮ ವೃತ್ತಿ ಜೀವನದಲ್ಲಿ ಅಯ್ಯರ್ 51 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದು 136+ ಸ್ಟ್ರೈಕ್ ರೇಟ್ನಲ್ಲಿ 1104 ರನ್ಗಳನ್ನ ಕಲೆ ಹಾಕಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಇತಿಹಾಸ ನಿರ್ಮಿಸುತ್ತಾ ಭಾರತ. ಇನ್ನು ಚುಟುಕು ಮಾದರಿಯಲ್ಲಿ ಭಾರತ ಹಾಲಿ ಚಾಂಪಿಯನ್ಸ್ ಜೊತೆಗೆ ಮತ್ತೆ ಟ್ರೋಫಿಯನ್ನ ಗೆಲ್ಲುವಂತ ಫೇವರೇಟ್ ಟೀಮ್ ಕೂಡ ಆಗಿದೆ. 2024ರ ಆವೃತ್ತಿಯನ್ನ ಗೆದ್ದ ಬಳಿಕ 36 ಟಿ20 ಪಂದ್ಯಗಳಿಂದ 29 ಪಂದ್ಯಗಳನ್ನ ಗೆದ್ದಿದ್ದಾರೆ. ಹಾಗೆ ಒಂದೇ ಒಂದು ಸರಣಿಯನ್ನ ಸೋತಿಲ್ಲ. ಇನ್ನು 2007ರಲ್ಲಿ ಉದ್ಘಾಟನಾ ಆವೃತ್ತಿಯಲ್ಲಿ ಭಾರತ ಚಾಂಪಿಯನ್ ಆಗಿತ್ತು. ಸೊ ಈಗ 2026ರಲ್ಲಿ ಮತ್ತೆ ಭಾರತ ಗೆದ್ರೆ 3 ಟಿ20 ವಿಶ್ವಕಪ್ಗಳನ್ನ ಗೆದ್ದಂತ ಮೊದಲ ತಂಡ ಎನಿಸಿಕೊಳ್ಳುತ್ತೆ. ಹಾಗೆ ಸತತ 2 ಟಿ20 ವಿಶ್ವಕಪ್ ಪ್ರಶಸ್ತಿಗಳನ್ನ ಗೆದ್ದಂತಾಗುತ್ತೆ. ಇಷ್ಟು ವರ್ಷಗಳ ಆವೃತ್ತಿಯಲ್ಲಿ ಯಾವುದೇ ಹೋಸ್ಟಿಂಗ್ ತಂಡ ಕಪ್ ಗೆದ್ದಿಲ್ಲ. ಅಂದ್ರೆ ಟೂರ್ನಿಯನ್ನ ಆಯೋಜನೆ ಮಾಡಿದಂತ ರಾಷ್ಟ್ರಕ್ಕೆ ಪ್ರಶಸ್ತಿಗೆ ಮೊತ್ತಿಡೋಕೆ ಸಾಧ್ಯವಾಗಿಲ್ಲ. ಈ ಸಲ ಭಾರತ ಗೆದ್ರೆ ಈ ಸಾಧನೆಯನ್ನು ಕೂಡ ಮಾಡಿದಂತಾಗುತ್ತೆ. ಹೀಗೆ ಟ್ರೋಫಿ ಗೆಲ್ಲೋಕೆ ಸಾಲು ಅಡ್ವಾಂಟೇಜಸ್ ಇದ್ರೂ ಕೂಡ ಭಾರತಕ್ಕೆ ಈಗ ಪ್ಲೇಯರ್ಗಳ ಇಂಜುರಿಯೇ ದೊಡ್ಡ ತಲೆನೋವಾಗಿದೆ. ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಮುಗಿಯೋ ಹೊತ್ತಿಗೆ ಭಾರತದ ತಂಡದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಪಿಕ್ಚರ್ ಅಂತೂ ಸಿಗಲಿದೆ. ನಮಸ್ಕಾರ.